ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಪಂಚ ಫಲಿತಾಂಶದ ಬೆನ್ನಲ್ಲೇ ಮೋದಿ ಹೊಸ ಬ್ರಹ್ಮಾಸ್ತ್ರ ಪ್ರಯೋಗಿಸೋಕೆ ಸರ್ವಸನ್ನದ್ಧರಾಗಿದ್ದಾರೆ. ನಮೋ ಪ್ರಯೋಗಿಸೋ ಅಸ್ತ್ರಕ್ಕೆ ಗೆಲುವಿನ ಖುಷಿಯಲ್ಲಿರೋ ಕಾಂಗ್ರೆಸ್ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಮೋದಿ ಮಿಸೈಲ್ಗೆ ಉಡೀಸ್ ಆಗುತ್ತಾ? ರಾಹುಲ್ ಅಂಡ್ ಗ್ಯಾಂಗ್ ರೈತರಿಗೆ ಕಾದಿದೆ ಬಂಪರ್, ಶ್ರಮಿಕರಿಗೆ ಸಿಗಲಿದೆ ಬಿಗ್ ಆಫರ್. ಇದೇ ಇವತ್ತಿನ ಬಿಗ್ ಸ್ಟೋರಿ. ಮೋದಿ ಮಹಾ ಬ್ರಹ್ಮಾಸ್ತ್ರ. ಪಂಚ ಫಲಿತಾಂಶದ ಬೆನ್ನಲ್ಲೇ ಮೋದಿ ಹೊಸ ಬ್ರಹ್ಮಾಸ್ತ್ರ. ಮೋದಿ ಮಿಸೈಲ್ಗೆ ಉಡಿಸಾಗುತ್ತಾ ರಾಹುಲ್ ಗ್ಯಾಂಗ್. 2019ರಲ್ಲಿ ಮ್ಯಾಜಿಕ್ ಮಾಡೋಕೆ ನಮೋ ಬಿಗ್ ಪ್ಲಾನ್. ಜಗವೇ ಒಂದು ರಣರಂಗ, ರಣವಿಕ್ರಮ ಧೈರ್ಯ ಇರಲಿ ನಿನ್ನ ಸಂಗ. ಬಾರೋ ಬಾರೋ ನನ್ನ ರಾಜ, ರಣವಿಕ್ರಮ 2014ರ ಲೋಕಸಭಾ ಚುನಾವಣೆ ಬಳಿಕ ಎದುರಾದ ಮೊದಲ ಸೋಲು, ಪ್ರಧಾನಿಯಾದ ಬಳಿಕ ನರೇಂದ್ರ ಮೋದಿಗೆ ಎದುರಾದ ಮೊದಲ ಆಘಾತ, 4.5 ವರ್ಷಗಳಲ್ಲಿ ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ಬದಲಿಸಿದ ಮೊದಲ ಎಲೆಕ್ಷನ್. ಹೀಗೆ ಪಂಚ ರಾಜ್ಯಗಳ ಚುನಾವಣೆ ಹೊಸ ದಾಖಲೆಯನ್ನೇ ಬರೆದು ಬಿಟ್ಟಿದೆ. 5 ರಾಜ್ಯಗಳಲ್ಲಿ ಕಮಲ ಅರಳದೆ ಇರೋದು ಬಿಜೆಪಿಯನ್ನ ಕಂಗಾಲಾಗಿಸಿದೆ. ಅದು ಬಿಜೆಪಿ ಚಾಣಕ್ಯ ಅಮಿತ್ ಶಾ ಹಾಗೂ ಮೋದಿಯ ನಿದ್ದೆಯನ್ನು ಕೆಡಿಸಿಬಿಟ್ಟಿದೆ. ಹಾಗಂತ ಮೋದಿ ಕಥೆ ಮುಗೀತಾ, ಬಿಜೆಪಿಗೆ ಸೋಲುಗಳ ಸುರಿಮಳೆ ಶುರುವಾಯ್ತಾ ಅಂತ ನೀವು ಕೇಳಬಹುದು. ಹಾಗಂದ್ಕೊಂಡ್ರೆ ಮೋಸ್ಟ್ಲಿ ಅದು ತಪ್ಪಾಗುತ್ತೇನೆ. ಯಾಕಂದ್ರೆ ಮೋದಿ ಸೈಲೆಂಟ್ ಆಗಿಲ್ಲ. ಪಂಚ ಫಲಿತಾಂಶದ ಬೆನ್ನಲ್ಲೇ ಮಹಾ ಬ್ರಹ್ಮಾಸ್ತ್ರವನ್ನೇ ಸಿದ್ಧಗೊಳಿಸಿದ್ದಾರೆ ಮೋದಿ. ಎಸ್, ಪಂಚ ಫಲಿತಾಂಶದ ಬೆನ್ನಲ್ಲೇ ಮೋದಿ ಮಹಾಬ್ರಹ್ಮಾಸ್ತ್ರವನ್ನ ರೆಡಿ ಮಾಡಿದ್ದಾರೆ. ಮೋದಿಯ ಆ ಬ್ರಹ್ಮಾಸ್ತ್ರ ರಾಜಕೀಯ ಲೋಕದಲ್ಲಿ ನಡುಕ ಹುಟ್ಟಿಸೋದು ಗ್ಯಾರಂಟಿ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಮೋದಿಯ ಆ ಹೊಸ ಬ್ರಹ್ಮಾಸ್ತ್ರ ಲೋಕಸಭಾ ಚುನಾವಣೆಯ ದಿಕ್ಕನ್ನೇ ಬುಡಮೇಲಾಗಿಸುವ ಅಂದಾಜಿದೆ. ದೇಶದ ರಾಜಕೀಯ ಲೋಕದಲ್ಲಿ ಅತಿ ದೊಡ್ಡ ಸುನಾಮಿ ಎಬ್ಬಿಸುವ ಸಾಧ್ಯತೆ ಇದೆ. ಪಂಚ ರಾಜ್ಯಗಳ ಚುನಾವಣೆ ಮೋದಿಗಿಂತ ಹೆಚ್ಚಾಗಿ ಲೋಕಲ್ ಲೀಡರ್ಗಳನ್ನ ಅವಲಂಬಿಸಿರುತ್ತೆ. ಸ್ಥಳೀಯ ನಾಯಕರಲ್ಲಿ ಯಾರು ಬೆಸ್ಟ್ ಅಂತ ನಿರ್ಧರಿಸೋ ಜನ ಮುಖ್ಯಮಂತ್ರಿ ಯಾರು ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತಾರೆ. ಹೀಗಾಗಿ ವಿಧಾನಸಭೆಯ ಚುನಾವಣೆ ಫಲಿತಾಂಶ ಆಯಾ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗುತ್ತೆ. ಇದು ಲೋಕಸಭಾ ಚುನಾವಣೆಗೆ ಅಷ್ಟೊಂದು ಎಫೆಕ್ಟ್ ಆಗಲ್ಲ ಅನ್ನೋದು ಹಲವರ ಮಾತು. ಇದು ಖುದ್ದು ಮೋದಿಗೂ ಗೊತ್ತೇ ಇದೆ. ಹೀಗಾಗಿ ಲೋಕಸಭಾ ಚುನಾವಣೆಯ ಲೆಕ್ಕಾಚಾರದಲ್ಲಿ ತಲ್ಲೀನರಾಗಿದ್ದಾರೆ ಮೋದಿ. ಪಂಚ ಫಲಿತಾಂಶದ ಬೆನ್ನಲ್ಲೇ ಮಹಾ ಬ್ರಹ್ಮಾಸ್ತ್ರವೊಂದನ್ನ ಮೋದಿ ಸಿದ್ಧಗೊಳಿಸಿದ್ದು ರಾಜಕೀಯ ಲೋಕವೇ ನಡುಗಲಿದೆ ಅನ್ನೋ ಮಾತಿದೆ. ಶತ್ರುಪಾಳಯಕ್ಕೆ ನಡುಕ ಹುಟ್ಟಿಸಿದೆ ಮೋದಿ ನಿರ್ಧಾರ. ಆ ಅಸ್ತ್ರ ಪ್ರಯೋಗಿಸಿದ್ರೆ 2019ರಲ್ಲಿ ಮೋದಿ ಹೊಸ ದಾಖಲೆ. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ ಇದು ಭಾರತದ ಹೃದಯ ಭಾಗ, ಬಿಜೆಪಿ ಪಕ್ಷದ ಹೃದಯವೇ ಆಗಿತ್ತು. ಆದ್ರೆ 2018ರ ಈ ವಿಧಾನಸಭಾ ಚುನಾವಣೆ ಬಿಜೆಪಿಯ ಹೃದಯ ಸ್ತಂಭನ ಮಾಡಿಬಿಟ್ಟಿದೆ. ಇಲ್ಲಿನ ಒಟ್ಟು 65 ಲೋಕಸಭಾ ಕ್ಷೇತ್ರಗಳಲ್ಲಿ 62ನ್ನು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದುಕೊಂಡಿತ್ತು ಬಿಜೆಪಿ. ಆದ್ರೀಗ ಆ ರಾಜ್ಯಗಳನ್ನೇ ಬಿಜೆಪಿ ಕಳೆದುಕೊಂಡಿದೆ. ಬಿಜೆಪಿಗೆ ಆದ ಈ ಮಹಾ ಹಿನ್ನಡೆ ಲೋಕಸಭೆ ಚುನಾವಣೆಯ ಮೇಲೂ ಪರಿಣಾಮ ಬೀರಬಹುದು ಅಂತ ಹಲವರು ಮಾತಾಡಿಕೊಳ್ಳುತ್ತಿದ್ರು. ಇದರ ಬೆನ್ನಲ್ಲೇ ಮಹಾ ಬ್ರಹ್ಮಾಸ್ತ್ರಕ್ಕೆ ಸಿದ್ಧವಾದ ಮೋದಿ ಹೊಸ ರಣತಂತ್ರವನ್ನ ರೆಡಿ ಮಾಡಿದ್ದಾರೆ. ನಮೋ ಪ್ರಯೋಗಿಸಲಿರೋ ಆ ಬ್ರಹ್ಮಾಸ್ತ್ರಕ್ಕೆ ರಾಹುಲ್ ಅಂಡ್ ಟೀಮ್ ಉಡೀಸಾಗುತ್ತೆ ಅನ್ನೋದು ಹಲವರ ಮಾತು. ಅದರಲ್ಲೂ 2019ರಲ್ಲಿ ರಾಹುಲ್ ಅಂಡ್ ಟೀಮ್ ಮಖಾಡೆ ಮಲಗೋದು ಪಕ್ಕಾ ಅನ್ನೋ ಮಾತುಗಳು ಇವೆ. ಅಂದಹಾಗೆ ಮೋದಿ ಬತ್ತಳಿಕೆಯಲ್ಲಿರೋ ಆ ಮಹಾಬ್ರಹ್ಮಾಸ್ತ್ರ ಯಾವುದು ಗೊತ್ತಾ? ಅದುವೇ ಇಂಟ್ರೆಸ್ಟಿಂಗ್.
ಅನ್ನದಾತನ ಹೃದಯಕ್ಕೆ ನಮೋ ಹಾಕಲಿದ್ದಾರೆ ಲಗ್ಗೆ. ಲಕ್ಷ ಲಕ್ಷ ಕೋಟಿ ಸಾಲ ಮನ್ನಾಕ್ಕೆ ಮೋದಿ ಪ್ಲಾನ್. ಕೋಟ್ಯಾಂತರ ರೈತರ ಸಾಲ ಮನ್ನಾ ಮಾಡ್ತಾರ ಪ್ರಧಾನಿ. ಆದ್ರೆ 2018ರ ಈ ಚುನಾವಣೆಯಲ್ಲಿ 82 ಸ್ಥಾನಕ್ಕೆ ಕುಸಿದಿದೆ. 2013ರ ರಾಜಸ್ಥಾನ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪಡೆದಿತ್ತು ಕೇವಲ 18 ಸ್ಥಾನಗಳನ್ನು. ಆದರೆ 2018ರಲ್ಲಿ 18 ಸ್ಥಾನದಿಂದ 82 ಸ್ಥಾನಕ್ಕೆ ಜಿಗಿದಿದೆ. ಅದೇ ಬಿಜೆಪಿ 2013ರಲ್ಲಿ 131 ಸ್ಥಾನ ಪಡೆದುಕೊಂಡಿತ್ತು. ಈ ಬಾರಿ 57 ಸ್ಥಾನಗಳಿಗೆ ಬಿಜೆಪಿ ಕುಸಿದಿದೆ. 2013ರ ಛತ್ತೀಸ್ಗಢ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಕಾಂಗ್ರೆಸ್ 35 ಸ್ಥಾನಗಳನ್ನು ಪಡೆದಿತ್ತು. 2018ರಲ್ಲಿ 56 ಸ್ಥಾನಕ್ಕೆ ಜಿಗಿದಿದೆ. ಬಿಜೆಪಿ 2013ರಲ್ಲಿ 41 ಸ್ಥಾನಗಳನ್ನು ಪಡೆದಿತ್ತು. ಆದ್ರೀಗ 16 ಸ್ಥಾನಕ್ಕೆ ಕುಸಿದಿದೆ. ಎಸ್ ವೀಕ್ಷಕರೇ, ರೈತರು ಮೋದಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಬೇಕಾಗಿಲ್ಲ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಗ್ರಾಮೀಣ ಪ್ರದೇಶದ ಮತಗಳಲ್ಲಿ ಎಷ್ಟರ ಮಟ್ಟಿಗೆ ವೇರಿಯೇಷನ್ ಆಗಿದೆ ಅನ್ನೋದನ್ನ ನೋಡಿದ್ರೆ ರೈತರ ಆಕ್ರೋಶವೆಷ್ಟಿದೆ ಅನ್ನೋದು ಅರಿವಾಗುತ್ತೆ. ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ಅತಿ ಹೆಚ್ಚು ರೈತರನ್ನು ಹೊಂದಿರುವ ರಾಜ್ಯ. ಆದ್ರೆ ಬಿಜೆಪಿಯಲ್ಲಿ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿಲ್ಲ. ಇದು ಗೊತ್ತಿದ್ದೇ ಕಾಂಗ್ರೆಸ್ ಇಲ್ಲಿ ಸಾಲ ಮನ್ನಾದ ಅಸ್ತ್ರ ಪ್ರಯೋಗಿಸಿ ಭರ್ಜರಿ ಬೆಳೆ ತೆಗೆದಿದೆ. ಮೋದಿ ಅಲೆ, ಮೋದಿ ಹವಾ ಕಾಂಗ್ರೆಸ್ನ ಸಾಲ ಮನ್ನಾ ಅಸ್ತ್ರದೆದುರು ಕೊಚ್ಚಿ ಹೋಗುವಂತಾಗಿದ್ದು ಇದೇ ಕಾರಣಕ್ಕೆ. ಮೋದಿ ವಾರ್ ರೂಮ್ನಲ್ಲಿ ಹೊಸ ಐಡಿಯಾ. ರಿಸಲ್ಟ್ ಬೆನ್ನಲ್ಲೇ ಬಿಜೆಪಿ ಥಿಂಕ್ ಟ್ಯಾಂಕ್ ಅಲರ್ಟ್. ಸ್ವತಃ ಬಿಜೆಪಿ ಆಡಳಿತದಲ್ಲಿದ್ದ ಮಹಾರಾಷ್ಟ್ರದಲ್ಲಿ ರೈತರು ಈರುಳ್ಳಿಯನ್ನ ಕಿಲೋಗೆ ₹1 ಬೆಲೆಯಲ್ಲಿ ಮಾರಾಟ ಮಾಡಿದ್ರು. ದೆಹಲಿಯಲ್ಲೂ ದೇಶದ ರೈತರು ಪ್ರತಿಭಟನೆ ನಡೆಸಿದ್ರು. ಆದ್ರೆ ಬಿಜೆಪಿ ಯಾವತ್ತೂ ಕೂಡ ಸಾಲ ಮನ್ನಾದ ಬಗ್ಗೆ ಚಿಂತಿಸಿರಲಿಲ್ಲ. ಆದ್ರೀಗ ನಡೆದ ಪಂಚರಾಜ್ಯಗಳ ಚುನಾವಣಾ ರಿಸಲ್ಟ್ ಬಿಜೆಪಿಗೆ ಸಖತ್ತಾಗಿ ಬಿಸಿ ಮುಟ್ಟಿಸಿದೆ. ರೈತರು ಸಿಡಿದಿದ್ರೆ 2019ರಲ್ಲೂ ಸಂಕಷ್ಟ ಗ್ಯಾರಂಟಿ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಮೋದಿ ವಾರ್ ರೂಮ್ನಲ್ಲಿ ಸಾಲ ಮನ್ನಾದ ಐಡಿಯಾ ಹೊಳೆದಿದೆ. 2630 ಲಕ್ಷ ರೈತರ ಸಾಲ ಮನ್ನಾ ಮಾಡ್ತಾರ ಮೋದಿ. ಫಲ ಕೊಡೋ ಚಾನ್ಸ್ ತುಂಬಾ ಕಡಿಮೆ. ಇಂಟ್ರೆಸ್ಟಿಂಗ್ ಅಂದ್ರೆ ರಾಹುಲ್ ಗಾಂಧಿ ಅಂಡ್ ಟೀಮ್ಗೆ 2019ರಲ್ಲಿ ಇದ್ದ ಒಂದೇ ಒಂದು ಬ್ರಹ್ಮಾಸ್ತ್ರ ಅಂದ್ರೆ ಅದು ರೈತರ ಸಾಲ ಮನ್ನಾ. ಮಹಾಸಮರದಲ್ಲಿ ಸಾಲ ಮನ್ನಾ ಮಾಡೋ ಅಸ್ತ್ರ ಎಸೆದು ಬಿಜೆಪಿ ವಿರುದ್ಧ ರಣಕಹಳೆ ಮೊಳಗಿಸೋ ಪ್ಲಾನ್ ಮಾಡಿಕೊಂಡಿದ್ರು. ಆದ್ರೀಗ ಮೋದಿ ರಾಹುಲ್ ಗಾಂಧಿಗಿದ್ದ ಆ ಒಂದು ಬ್ರಹ್ಮಾಸ್ತ್ರವನ್ನು ಕಿತ್ತುಕೊಂಡಿದ್ದಾರೆ. ಪಂಚರಾಜ್ಯಗಳ ಸೋಲಿನ ಕಹಿಗೆ 2019ರಲ್ಲಿ ಮೋದಿ ಎಸೆಯೋ ಈ ಬ್ರಹ್ಮಾಸ್ತ್ರ ಸಿಹಿ ಉಣಿಸೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಹಾಗಾಗಿ ಮೋದಿಗೆ ಈಗ ಸಿಕ್ಕಿರೋ ಸೋಲೆ 2019ರ ಮಹಾಸಮರದಲ್ಲಿ ಗೆಲುವಿಗೆ ಕಾರಣವಾಗಲಿದೆ. ರೈತರ ಸಾಲ ಮನ್ನಾ ಮಾಡಿ ಚುನಾವಣೆ ಎದುರಿಸಿದ ಪಕ್ಷಗಳೆಲ್ಲ ಮತ್ತೆ ಗೆದ್ದು ಬಂದ ಉದಾಹರಣೆ ಇದೆ. ಹಾಗಾಗಿನೇ 2019ರ ಗೆಲುವಿಗೆ ಮೋದಿ ಈ ಬ್ರಹ್ಮಾಸ್ತ್ರ ಪ್ರಯೋಗಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಎಷ್ಟೇ ಸರ್ಕಸ್ ಮಾಡಿದ್ರೂ ಮಹಾಸಮರದಲ್ಲಿ ಮೋದಿ ವಿರುದ್ಧ ಗೆಲ್ಲೋಕೆ ಆಗಲ್ವಂತೆ. ಯಾಕೆ? ಅದು ಕುತ್ರ ಈ ಸ್ಪೆಷಲ್ ಎಪಿಸೋಡ್ ಅಲ್ಲಿ.
ಸಾಲ ಮನ್ನಾ ಮಾಡಿದ್ರೆ ಕಮಲಕ್ಕೆ ಗೆಲುವು ಪಕ್ಕ. 2019ರಲ್ಲಿ ಮೋದಿಗೆ ಮತ್ತೆ ಪ್ರಧಾನಿ ಗದ್ದುಗೆ ಫಿಕ್ಸ್. ಬಿಜೆಪಿಯ ವಾರ್ ರೂಮ್ ಇದೀಗ ರೈತರ ಸಾಲ ಮನ್ನಾ ಮಾಡೋದಕ್ಕೆ ಚಿಂತನೆ ನಡೆಸಿರೋದಕ್ಕೂ ಕಾರಣ ಕೇವಲ ಈ ಚುನಾವಣೆಯ ಸೋಲು ಮಾತ್ರವಲ್ಲ. ಈ ಹಿಂದೆ ಅಂದ್ರೆ 2008ರಲ್ಲಿ ಅಧಿಕಾರದಲ್ಲಿದ್ದ ಯುಪಿಎ ಸರ್ಕಾರ 72,000 ಕೋಟಿ ರೂಪಾಯಿ ಮೊತ್ತದ ರೈತರ ಸಾಲ ಮನ್ನಾ ಮಾಡಿತ್ತು. ಹೀಗಾಗಿ 2009ರ ಲೋಕಸಭೆ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಏರಿತ್ತು. ಆ ಕಾರಣಕ್ಕಾಗಿಯೇ ಇದೀಗ ಮೋದಿ ಈ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಮುಂದಾಗಿದ್ದಾರೆ. ಇನ್ನೊಂದು ಮಹತ್ವದ ಸಂಗತಿ ಏನಂದ್ರೆ ಪಂಚರಾಜ್ಯಗಳ ರಿಸಲ್ಟೇ 2019ರ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳೋಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಲೋಕಸಭೆ ಚುನಾವಣೆ ಮೋದಿ ಹಾಗೂ ರಾಹುಲ್ ನಡುವೆ ನಡೆಯೋ ಮಹಾಯುದ್ಧ. ಇಲ್ಲಿ ಸ್ಥಳೀಯ ನಾಯಕರ ಪ್ರಭಾವ ಹೆಚ್ಚಾಗಿ ವರ್ಕೌಟ್ ಆಗಲ್ಲ. ಅದೇನಿದ್ರು ಪ್ರಧಾನಿ ಅಭ್ಯರ್ಥಿಯ ವರ್ಚಸ್ಸಿನ ಮೇಲೆ ನಡೆಯೋ ಚುನಾವಣೆ. ಮೋದಿ ಅಂಡ್ ರಾಹುಲ್ ಜನರ ಆಯ್ಕೆ ಯಾರು? ಮಹಾಯುದ್ಧದಲ್ಲಿ ಗೆಲುವು ಯಾರಿಗೆ? ವಿಧಾನಸಭಾ ಚುನಾವಣೆ ಸ್ಥಳೀಯ ಆಡಳಿತವನ್ನು ಮುಂದಿಟ್ಟುಕೊಂಡು ನಡೆಯುತ್ತೆ. ಹಾಗಾಗಿ ಇಲ್ಲಿ ಸ್ಥಳೀಯ ನಾಯಕರ ಪ್ರಭಾವವೇ ಹೆಚ್ಚಾಗಿರುತ್ತೆ. ಆದ್ರೆ ಲೋಕಸಭೆ ಚುನಾವಣೆ ಹಾಗಲ್ಲ. ಲೋಕಸಭೆ ಚುನಾವಣೆ ಅಂತ ಬಂದಾಗ ಅಲ್ಲಿ ಆಯ್ಕೆ ಎರಡೇ, ಒಂದು ಮೋದಿ, ಇನ್ನೊಂದು ರಾಹುಲ್. ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂದ್ರೆ ಇವತ್ತಿಗೂ ದೇಶವಾಸಿಗಳು ಆರಿಸೋದು ಮೋದಿಯನ್ನೇ. ಎಷ್ಟೋ ಸಮೀಕ್ಷೆಗಳೇ ಈ ಸತ್ಯವನ್ನ ಈಗಾಗಲೇ ಹೊರಹಾಕಿವೆ. 2018 ಮೇನಲ್ಲಿ ಯಾರು ಪ್ರಧಾನಿ ಆಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ನಡೆಸಿತ್ತು. ಆ ಸಮೀಕ್ಷೆಯಲ್ಲಿ ಸಿಕ್ಕ ಉತ್ತರ ಹೀಗಿದೆ ನೋಡಿ. ನರೇಂದ್ರ ಮೋದಿಯನ್ನೇ ಮತ್ತೆ ಪ್ರಧಾನಿಯನ್ನಾಗಿಸ್ತೀವಿ ಅಂತ 71.95% ಜನರು ಹೇಳಿದ್ರೆ ರಾಹುಲ್ ಗಾಂಧಿ ಆಯ್ಕೆಯನ್ನ ಕೇವಲ 11.93% ಜನರು ಮಾಡಿದ್ದಾರೆ. ಇತರರು ರಾಹುಲ್ ಗಾಂಧಿಗಿಂತ ಹೆಚ್ಚಿನ ಪಾಯಿಂಟ್ಸ್ ಗಳಿಸಿರೋದು ಇಲ್ಲಿ ವಿಶೇಷ. ಹಾಗಾಗಿ ಈ 4.5 ವರ್ಷಗಳಲ್ಲಿ ಪ್ರಧಾನಿ ಮೋದಿ ಪೈಪೋಟಿ ಕೊಡೋ ಒಂದು ನಾಯಕತ್ವ ಹುಟ್ಟಿಕೊಂಡಿಲ್ಲ ಅಥವಾ ಬೆಳೆದಿಲ್ಲ ಅನ್ನೋದು ಈ ಸಮೀಕ್ಷೆಯಿಂದಲೇ ಅರ್ಥವಾಗುತ್ತದೆ. ಪ್ರಧಾನಿ ಅಂತ ಬಂದಾಗ ಜನರ ಆಯ್ಕೆ ಮೋದಿಯೇ ಅನ್ನೋದು ಇವತ್ತಿಗೂ ಒಪ್ಪಿಕೊಳ್ಳಬೇಕಾದ ಸತ್ಯವೇ ಆಗಿದೆ. ಕಳೆಗುಂದಿಲ್ಲ ನರೇಂದ್ರ ಮೋದಿ ಚರಿಷ್ಮಾ. 2019ರಲ್ಲಿ ಮತ್ತೆ ವ್ಯಾಪಿಸಲಿದೆ ನಮೋ ಅಲೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ? ಪ್ರತಿಪಕ್ಷಗಳ ಓಟಕ್ಕೆ ಬ್ರೇಕ್ ಹಾಕೋ ಶಕ್ತಿ ಇರೋದು ಮೋದಿ ಮ್ಯಾಜಿಕ್ಗೆ ಮಾತ್ರ. ಮೋದಿ ಹವಾ ಕಡಿಮೆ ಆಗಿಲ್ಲ, ಮೋದಿ ಅಲೆಯೂ ಕುಗ್ಗಿಲ್ಲ. ಇದೀಗ 3 ರಾಜ್ಯಗಳನ್ನ ಕಾಂಗ್ರೆಸ್ ತನ್ನ ತೆಕ್ಕೆಗೆ ಎಳೆದುಕೊಳ್ಳಲು ಕಾರಣವಾಗಿರಬಹುದು. ಆದ್ರೆ ಕಾರಣ ಆಯಾ ರಾಜ್ಯದಲ್ಲಿದ್ದ ಆಡಳಿತ ಪಕ್ಷದ ವಿರುದ್ಧದ ಅಲೆ. ಅಂತಹ ಸಿಚುವೇಶನ್ನಲ್ಲೂ ಮೋದಿ ರ್ಯಾಲಿ ಮಾಡಿ ಕಾಂಗ್ರೆಸ್ಗೆ ಫೈಟ್ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂದ್ರೆ ಅಲ್ಲೇ ಉತ್ತರ ಸಿಗುತ್ತೆ. ಮೋದಿ ಚರಿಷ್ಮಾ ಇನ್ನೂ ಕಳೆಗುಂದಿಲ್ಲ ಅನ್ನೋದು ಮನದಟ್ಟಾಗುತ್ತೆ. ಮೂರು ರಾಜ್ಯಗಳ ಗೆಲುವಿಗೆ ರಾಹುಲ್ ಕಾರಣವಲ್ವಾ? ಕೈ ಗೆದ್ದಿರೋದು ರಾಹುಲ್ ಗಾಂಧಿ ಅಲೆಯಿಂದಲ್ವಾ? 3 ರಾಜ್ಯಗಳ ಗೆಲುವಿಗೆ ರಾಹುಲ್ ಗಾಂಧಿ ಅಲೆ ಕಾರಣ ಅಲ್ಲ. ಇದು ಆಯಾಯ ರಾಜ್ಯಗಳಲ್ಲಿ ಬಿಜೆಪಿ ವಿರುದ್ಧ ಎದ್ದ ಆಡಳಿತ ವಿರೋಧಿ ಅಲೆ ಹಾಗೂ ಆಯಾ ರಾಜ್ಯ ಕಾಂಗ್ರೆಸ್ ನಾಯಕರ ಶ್ರಮಕ್ಕೆ ಸಿಕ್ಕ ಜಯ ಅಂತ ವಿಶ್ಲೇಷಣೆ ನಡೆಸಲಾಗ್ತಿದೆ. ಹೀಗಿರುವಾಗ 2019ರಲ್ಲಿ ಮೋದಿಗೆ ರಾಹುಲ್ ಚಾಲೆಂಜ್ ಆಗ್ತಾರೆ ಅಂತ ಸ್ಪಷ್ಟವಾಗಿ ಹೇಳಿಬಿಡಲು ಸಾಧ್ಯವಾಗಲ್ಲ. ಲೋಕಸಭೆ ಚುನಾವಣೆ ಅಂತ ಬಂದಾಗ ರಾಹುಲ್ ಗಾಂಧಿಯೇ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ಎಂದು ಬಿಂಬಿತವಾಗ್ತಾರೆ. ಆದರೆ ಪ್ರಧಾನಿ ಪದವಿಗೆ ಅಗತ್ಯವಾಗಿರೋ ಪಕ್ವತೆಯನ್ನ ರಾಹುಲ್ ಇನ್ನೂ ತೋರಿಸಿಲ್ಲ. ಹೀಗಾಗಿ ಒನ್ಸ್ ಅಗೈನ್ 2019ರಲ್ಲಿ ಮೋದಿ ಮ್ಯಾಜಿಕ್ಗೆ ನಡೆಯುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ರಾಜ್ಯಗಳ ಚುನಾವಣೆ ಮಹಾಸಮರಕ್ಕೆ ದಿಕ್ಸೂಚಿ ಅಲ್ಲ ನಿಜ. ಆದ್ರೆ 2019ರಲ್ಲಿ ಬಿಜೆಪಿ ಗೆಲ್ಲೋಕೆ ಈ ರಿಸಲ್ಟ್ ಸಹಾಯ ಮಾಡಿದೆ. ಹಾಗಾದ್ರೆ ಬಿಜೆಪಿ ಸೋತು ಗೆದ್ದಿದ್ದೆಲ್ಲಿ, ಕಾಂಗ್ರೆಸ್ ಗೆದ್ದು ಸೋತಿದ್ದೆಲ್ಲಿ? ಇಲ್ಲಿದೆ ಸ್ಪೆಷಲ್ ರಿಪೋರ್ಟ್. ಸೋಲಿನಲ್ಲೇ ಬಿಜೆಪಿಗೆ ಸಿಕ್ಕಿದೆ ಗೆಲುವಿನ ಮಹಾಮೆಟ್ಟಿಲು. ಮೂರು ರಾಜ್ಯಗಳಲ್ಲಿ ಬಿಜೆಪಿ ಸೋತಿರೋ ಕಾರಣ 2019ರ ಲೋಕಸಭೆ ಚುನಾವಣೆಯಲ್ಲೂ ಮೋದಿಗೆ ಸೋಲು ಪಕ್ಕಾ ಅಂತ ಹೇಳುವಾಗೇ ಇಲ್ಲ. ಯಾಕಂದ್ರೆ 2003ರಲ್ಲಿ ನಡೆದ ದೆಹಲಿ, ರಾಜಸ್ಥಾನ, ಛತ್ತೀಸ್ಗಢ, ಮಧ್ಯಪ್ರದೇಶ ಚುನಾವಣೆಯಲ್ಲಿ ಇಷ್ಟೂ ರಾಜ್ಯಗಳನ್ನ ಬಿಜೆಪಿಯೇ ಗೆದ್ದುಕೊಂಡಿದೆ.
ಆದ್ರೆ ಈ ರಿಸಲ್ಟ್ ಬೆನ್ನಲ್ಲೇ ನಡೆದ 2004ರ ಲೋಕಸಭೆ ಚುನಾವಣೆಯಲ್ಲಿ ಮಾತ್ರ ಕಮಲಕ್ಕೆ ಗೆಲುವು ಸಿಕ್ಕಿರಲಿಲ್ಲ, ಕಾಂಗ್ರೆಸ್ ಗೆದ್ದಿತ್ತು. 2008ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಒನ್ಸ್ ಅಗೈನ್ ಬಿಜೆಪಿ ಮಧ್ಯಪ್ರದೇಶ, ಛತ್ತೀಸ್ಗಢವನ್ನು ಗೆದ್ದಿತ್ತು. ಕಾಂಗ್ರೆಸ್ ರಾಜಸ್ಥಾನವನ್ನು ಮಾತ್ರ ಗೆದ್ದುಕೊಂಡಿತ್ತು. ಆದರೆ 2009ರ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಗೆದ್ದು ಕೇಂದ್ರದಲ್ಲಿ ಗದ್ದುಗೆಯೇರಿತು. ಇನ್ನೊಂದು ಕಡೆ ರೈತರಿಗಿರೋ ಮೋದಿ ವಿರುದ್ಧದ ಆಕ್ರೋಶವನ್ನು 2019ರಲ್ಲಿ ರಾಹುಲ್ ಗಾಂಧಿಗೆ ಲಾಭ ಮಾಡಿಕೊಳ್ಳೋ ಚಾನ್ಸ್ ಇತ್ತು. ಆದ್ರೆ ರೈತರ ವಿರೋಧ ಈ ಪಂಚರಾಜ್ಯಗಳ ಚುನಾವಣೆಯಲ್ಲೇ ಬಿಜೆಪಿ ಅರಿವಿಗೆ ಬಂದಿರೋದ್ರಿಂದ ಸಾಲ ಮನ್ನಾದಂತಹ ಬ್ರಹ್ಮಾಸ್ತ್ರ ಎಸೆದು ಮತ್ತೆ ರೈತರನ್ನ ಸೆಳೆಯುವ ಅವಕಾಶ ಸಿಕ್ಕಿದೆ. ಅಷ್ಟೇ ಅಲ್ಲ, ನಿರುದ್ಯೋಗ ಮೋದಿ ಸರ್ಕಾರ ಎದುರಿಸುತ್ತಿರೋ ಬಹುದೊಡ್ಡ ಸವಾಲು. ಈ ನಿಟ್ಟಿನಲ್ಲೂ ಯೋಜನೆಗಳನ್ನು ಘೋಷಿಸಲು ಚಿಂತನೆ ನಡೆಸಿದೆ. ಹೀಗಾಗಿ ಒಂದೇ ಒಂದು ಸೋಲು ಬಿಜೆಪಿಯ ಮಹಾಗೆಲುವಿಗೆ ಮೆಟ್ಟಿಲಿನಂತಾಗಿದೆ. ಜಗವೇ ಒಂದು ರಣರಂಗ, ರಣವಿಕ್ರಮ ಧೈರ್ಯ ಇರಲಿ ನಿನ್ನ ಸಂಗ, ಬಾರೋ ಬಾರೋ ನನ್ನ ರಾಜ, ರಣವಿಕ್ರಮ ತಡೆ ಅಕ್ರಮ. 3 ರಾಜ್ಯಗಳ ಗೆಲುವೇ ಕಾಂಗ್ರೆಸ್ಗೆ ಕಂಟಕವಾಗುತ್ತೆ. ಮೋದಿಯನ್ನ ಟೀಕಿಸೋದು ಅಥವಾ ವ್ಯಂಗ್ಯ ಮಾಡುವುದು ಬಿಟ್ಟು ದೇಶ ಮುನ್ನಡೆಸುವ ವಿಚಾರದಲ್ಲಿ ಕಾಂಗ್ರೆಸ್ ಯಾವ ಯೋಜನೆಗಳನ್ನ ಜನರ ಮುಂದಿಡಲಿದೆ ಅನ್ನೋದು ಚುನಾವಣೆಯ ದಿಕ್ಕನ್ನು ಬದಲಿಸಬಹುದು. ಹಾಗೆ ಕಾಂಗ್ರೆಸ್ಗೆ ಇದ್ದ ಒಂದೇ ಒಂದು ಅಸ್ತ್ರ ರೈತರ ಸಾಲ ಮನ್ನಾ. ಇದೀಗ ಬಿಜೆಪಿ ಆ ಬ್ರಹ್ಮಾಸ್ತ್ರವನ್ನು ತನ್ನದಾಗಿಸಿಕೊಂಡಿದೆ. ಹಾಗಾಗಿ ನಮೋ ವಿರೋಧಿ ಪಾಳೆಯ ಹೊಸ ಅಸ್ತ್ರಗಳನ್ನು ಹುಡುಕಬೇಕಿದೆ. ಮೋದಿ ಮಣಿಸೋಕೆ ತಲೆ ಕೆರ್ಕೊಂಡು ಯೋಚಿಸಬೇಕಾಗಿದೆ. ಒಟ್ಟಾರೆ ಲೋಕಸಭೆ ಚುನಾವಣೆ ಮೋದಿ ವರ್ಸಸ್ ರಾಹುಲ್ ಗಾಂಧಿ ನಡುವಿನ ಸಮರವೇ ಆಗಿರೋದ್ರಿಂದ ಇಲ್ಲಿ ಮೋದಿಯನ್ನ ಮಣಿಸೋದು ಅಷ್ಟೊಂದು ಸುಲಭವಿಲ್ಲ. ಲೋಕಸಭೆ ಚುನಾವಣೆ ಮೋದಿ ವರ್ಸಸ್ ರಾಹುಲ್ ನಡುವಿನ ಯುದ್ಧ. ಮೋದಿ ಹವಾ, ಮೋದಿ ಅಲೆಯನ್ನ ಮೆಟ್ಟಿ ನಿಲ್ಲೋಕೆ ಇನ್ನೂ ರಾಹುಲ್ ಗಾಂಧಿಗೆ ಸಾಧ್ಯವಾಗಿಲ್ಲ. ದೇಶದ ಜನರಿಗೂ ಮೋದಿ ಬಗ್ಗೆ ಇರೋ ಕ್ರೇಜ್ ಕಡಿಮೆಯಾಗಿಲ್ಲ. ಹೀಗಾಗಿ ಸೆಮಿಫೈನಲ್ನಷ್ಟು ಸುಲಭವಾಗಿಲ್ಲ ಫೈನಲ್ ಮ್ಯಾಚ್. ಇದೇ ಇವತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.